ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ಸಿವಿ ನಾಗೇಶ್ ಅವರು ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಮತ್ತೆ ವಿಚಾರಣೆ ಆರಂಭ ಆಗಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಪರ ವಾದ ಆಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಪ್ರಬಲವಾದ ವಾದವನ್ನು ಮಂಡಿಸಿದ್ದಾರೆ. ಸಿವಿ ನಾಗೇಶ್ ಅವರು ದರ್ಶನ್ ವಿರುದ್ಧ ಸಾಕ್ಷ್ಯವನ್ನ ಸೃಷ್ಟಿಸಲು ಪೊಲೀಸರಿಂದ ಯತ್ನ ನಡೆದಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಹಾಗೇನೆ ಮೃತ ರೇಣುಕಾ ಸ್ವಾಮಿ ವಿಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾರೆ. ರೇಣುಕಾ ಸ್ವಾಮಿಗೆ ಮಹಿಳೆಯರು ಮತ್ತು ಕಾನೂನಿನ ಬಗ್ಗೆ ಗೌರವ ಇರಲಿಲ್ಲ. ರೇಣುಕಾ ಸ್ವಾಮಿ ಕಿಡ್ನಾಪ್ ಕೊಲೆ ಉದ್ದೇಶಕ್ಕಲ್ಲ ಅಂತ ವಾದವನ್ನ ಮಂಡಿಸಿದ್ದಾರೆ. ಕಿಡ್ನಾಪ್ ಮಾಡಿದ್ದಕ್ಕೂ ಎಲ್ಲೂ ಸಾಕ್ಷಿಗಳಿಲ್ಲ ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ ಸಿವಿ ನಾಗೇಶ್ ಅವರು. ಪೂರ್ಣ ಪ್ರಮಾಣದಲ್ಲಿ ದರ್ಶನ್ರಿಗೆ ಜಾಮೀನನ್ನ ಕೊಡಿಸುವಂತಹ ಉದ್ದೇಶದಿಂದ ಸಿವಿ ನಾಗೇಶ್ ಅವರು ಪ್ರಬಲವಾಗಿ ಇವತ್ತು ತಮ್ಮ ವಾದ ಮಂಡನೆಯನ್ನ ಮಾಡಿದ್ದಾರೆ. ಪೊಲೀಸರು ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತರಲಾಗಿದೆ. ಹಾಗೆಯೇ ಆತನನ್ನ ಕೊಲೆ ಮಾಡಿ ಆತನ ಶವವನ್ನ ಬಿಸಾಡಿದ್ರು. ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಲಾಗಿತ್ತು. ಆದರೆ ಸಿವಿ ನಾಗೇಶ್ ಅವರು ಇದು ಬಲಪ್ರಯೋಗ ಮಾಡಿದಂತಹ ಪ್ರಕರಣ ಅಲ್ಲ, ಆತನನ್ನ ಬಲವಂತವಾಗಿ ಕಿಡ್ನಾಪ್ ಮಾಡಿ ಕರೆತಂದಿರಲಿಲ್ಲ. ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನ್ಯಾಯಾಧೀಶರ ಮುಂದೆ ಸಿವಿ ನಾಗೇಶ್ ಅವರು ಇಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಕೆಲಸಕ್ಕೆ ಬಂದ ಅವತ್ತಿನ ದಿನ ಜೂನ್ 8ನೇ ತಾರೀಕು ಊಟಕ್ಕೆ ಬರದೇ ಇದ್ದಾಗ ಅವ್ರ ಅಮ್ಮ ಕಾಲ್ ಮಾಡಿದಾಗ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿ 4 ಜನರ ಒಟ್ಟಿಗೆ ಆತನು ಬಂದಿದ್ದು. ಅದಾದ್ಮೇಲೆ ದುರ್ಗಾ ಬಾರ್ಗೆ ಹೋಗ್ತಾರೆ. ಅಲ್ಲಿ ಫೋನ್ ಪೇ ಮೂಲಕ ಆತನೇ ಬಿಲ್ ಪೇ ಮಾಡ್ತಾನೆ. ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಬರ್ತಾರೆ. ಆಗ ಅದು ಕಿಡ್ನಾಪ್ ಹೇಗಾಗುತ್ತೆ? ಇದೆಲ್ಲವೂ ಕೂಡ ದರ್ಶನ್ ವಿರುದ್ಧ ಸಾಕ್ಷ್ಯವನ್ನ ಸೃಷ್ಟಿ ಮಾಡೋದಕ್ಕೆ ಪೊಲೀಸರು ಮಾಡಿರುವಂತಹ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರ ವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದೆ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗಿದ್ದು. ಆತನಿಗೆ ಮಹಿಳೆಯರ ಬಗ್ಗೆ ಗೌರವ ಇರಲಿಲ್ಲ. ಅದರ ಜೊತೆಗೆ ಕಾನೂನಿನ ಬಗ್ಗೆಯೂ ಕೂಡ ಯಾವುದೇ ಗೌರವ ಇಲ್ಲ. ಮಹಿಳೆಯರಿಗೆ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇದ್ದ. ಪವಿತ್ರ ಗೌಡ ಮಾತ್ರವಲ್ಲ, ಬೇರೆಯವರಿಗೂ ಕೂಡ ಅಂತಹ ವ್ಯಕ್ತಿ ರೇಣುಕಾ ಸ್ವಾಮಿಯನ್ನ ವಿಜೃಂಭಿಸಲಾಗಿದೆ. ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅನ್ನೋದರ ವಿಚಾರವಾಗಿಯೂ ಅವರು ಪ್ರಸ್ತಾಪ ಮಾಡ್ತಾರೆ. ಅದಾದ್ಮೇಲೆ FIR ವಿಚಾರ, ಮೃತದೇಹದ ಮಹಜರು ಪೋಸ್ಟ್ ಮಾರ್ಟಂ ವಿಳಂಬ ಮಾಡಲಾಗಿದೆ. ಪೊಲೀಸರ ತನಿಖೆಯ ಧಾಟಿ 1.5 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದವು ರಕ್ತ ಗಾಯಗಳಲ್ಲ. ಶವ ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸಾವಿನ ನಿಖರ ಸಮಯ ಸಿಕ್ಕಿಲ್ಲ. ಯಾವಾಗ ಮೃತಪಟ್ಟ ಅನ್ನೋದು ಗೊತ್ತಾಗಿಲ್ಲ. ಶವದ ಫೋಟೋ ಆಧಾರದಲ್ಲಿ ಸಾವಿನ ಸಮಯವನ್ನ ಅಂದಾಜು ಮಾಡಲಾಗಿದೆ. ಶವ ಪರೀಕ್ಷೆ ವರದಿ 1 ತಿಂಗಳು ವಿಳಂಬವಾಗಿ ಬಂದಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್. ಶವವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಸಾಕ್ಷ್ಯ ನಾಶವಲ್ಲ. ಒಂದು ವೇಳೆ ಸುಟ್ಟು ಹಾಕಿದ್ರೆ ಅಥವಾ ಬೇರೆ ಏನಾದರೂ ಕೃತ್ಯವನ್ನ ಎಸಗಿದ್ರೆ ಆಗ ಅನ್ಕೊಳ್ಬಹುದಿತ್ತು. ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಉಲ್ಲೇಖಿಸಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಮೃತದೇಹವನ್ನ ಸುಟ್ಟು ಹಾಕಿದ್ದರೆ ಸಾಕ್ಷ್ಯ ನಾಶ ಅಂತ ಪರಿಗಣಿಸಬಹುದಿತ್ತು. ಆದ್ರೆ ಆ ರೀತಿ ಆಗಿಲ್ಲ. ಇಲ್ಲಿ ಕೇವಲ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದೆ. ಕೃತ್ಯದ ಸ್ಥಳದಿಂದ 2 ಮರದ ಕೊಂಬೆ, ನೈಲಾನ್ ಹಗ್ಗವನ್ನ ಮಾತ್ರ ವಶಪಡಿಸಿಕೊಳ್ಳಲಾಗಿದೆ. ನೈಲಾನ್ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಂದ ಆರೋಪವಿಲ್ಲ. ಹೊಡೆದ ಆರೋಪವಿದೆ. ಹೊಡೆದ್ರೆ ಬಾಸುಂಡೆ ಬರುತ್ತದಷ್ಟೇ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ ಆರೋಪವಿದೆ ಅಂತ ಹೇಳಿ ಏನ್ ಮಾಡಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ. ಸದ್ಯಕ್ಕಂತೂ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಹೊರಗಿದ್ದಾರೆ, ಹಾಸ್ಪಿಟಲ್ನಲ್ಲಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಅಂತ್ಯ ಆಗುತ್ತೆ. ಆದರೆ ಅವರಿಗೆ ರೆಗ್ಯುಲರ್ ಬೇಲ್ ಅಂದ್ರೆ ಪೂರ್ಣ ಪ್ರಮಾಣದ ಬೇಲನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಪ್ರಬಲವಾಗಿ ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಿರೋದು. ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಪೊಲೀಸ್ ತನಿಖೆಯಲ್ಲಿ ಆದಂತಹ ಲೋಪದೋಷಗಳನ್ನು ನ್ಯಾಯಾಧೀಶರ ಮುಂದಿಡುವಂತಹ ಕೆಲಸವನ್ನ ಸಿವಿ ನಾಗೇಶ್ ಅವರು ಮಾಡ್ತಿದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕಿದ್ದು ಯಾವ ಮಾನದಂಡದ ಆಧಾರದ ಮೇರೆಗೆ ಅಂದ್ರೆ ದರ್ಶನ್ರಿಗೆ ಅನಾರೋಗ್ಯ ಅನ್ನೋ ಕಾರಣಕ್ಕೆ. ಆದರೆ ಪೂರ್ಣ ಪ್ರಮಾಣದ ಬೇಲ್ ಸಿಗಬೇಕು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದು ನ್ಯಾಯಾಧೀಶರಿಗೆ ಮನವರಿಕೆ ಆಗಬೇಕು. ಅದೆಲ್ಲವೂ ಕೂಡ ಡಿಪೆಂಡ್ ಆಗಿರೋದು, ಅವಲಂಬಿತವಾಗಿರೋದು ನ್ಯಾಯಾಧೀಶರ ಮುಂದೆ ಹೇಗೆ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋದರ ಮೇರೆಗೆ. ಅದೇ ಒಂದು ಧಾಟಿಯಲ್ಲಿ ಸಿವಿ ನಾಗೇಶ್ ಅವರು ಪ್ರಬಲವಾಗಿಯೇ ವಾದಿಸ್ತಾ ಇದ್ದಾರೆ.
ದರ್ಶನ್ ಸೇರಿದಂತೆ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಂಡಿದೆ. ಆ ಪೈಕಿ ಇದೀಗ ದರ್ಶನ್ರ ಜಾಮೀನು ಅರ್ಜಿ ವಿಚಾರಣೆ ಪುನರಾರಂಭ ಆಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನ್ಯಾಯಾಧೀಶರಾಗಿರುವಂತಹ ವಿಶ್ವಜಿತ್ ಶೆಟ್ಟಿಯವರು ಸಿವಿ ನಾಗೇಶ್ ಅವರ ವಾದವನ್ನು ಆಲಿಸ್ತಾ ಇದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಅದಾದಮೇಲೆ ದರ್ಶನ್ ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಇದ್ದಂತಹ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾರೆ. ಅವರನ್ನು ಕರೆತರಲಾಗುತ್ತೆ. ಒಂದಷ್ಟು ದಿನ ಅವರು ವಿಚಾರಣೆಯನ್ನು ಎದುರಿಸ್ತಾರೆ. ಅದಾದಮೇಲೆ ಅವರಿಗೆ ಪರಪ್ಪನ ಅಗ್ರಹಾರ ಜೈಲು, ನ್ಯಾಯಾಂಗ ಬಂಧನ, ನಂತರ ಬಳ್ಳಾರಿ ಜೈಲು, ಅಲ್ಲೊಂದಷ್ಟು ದಿನಗಳನ್ನು ಕಳೆದು ಅದಾದಮೇಲೆ ಬರೋಬ್ಬರಿ 130 ದಿನಗಳಾದಮೇಲೆ ದರ್ಶನ್ರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ. ಇನ್ನು ಚಾರ್ಜ್ ಶೀಟನ್ನು ಮೊದಲಿಗೆ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಹತ್ತತ್ರ 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಇದೀಗ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದಷ್ಟು ಫೋಟೋಗಳನ್ನು ರಿಕವರಿ ಮಾಡಿದ್ದಾರೆ. SPP ಅವರು ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಬಲ ವಾದವನ್ನು ಮಂಡಿಸಲಿದ್ದಾರೆ ಸರ್ಕಾರದ ಪರವಾಗಿ. ಇನ್ನೊಂದು ಕಡೆ ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ತಯಾರಿಗಳು ಕೂಡ ಪೊಲೀಸ್ ಇಲಾಖೆಯಿಂದ, ಗೃಹ ಇಲಾಖೆಯಿಂದ ನಡೆದಿದೆ. ಇದರ ನಡುವೆ ಇದೀಗ ಮತ್ತೊಮ್ಮೆ ದರ್ಶನ್ರ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ.